ನಮಸ್ಕಾರ ಸ್ನೇಹಿತರೆ, ಶುಕ್ರವಾರ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ, ಏನೆಲ್ಲ ವ್ಯತ್ಯಾಸಗಳು ಆಗಿದೆ, ಮೊದಲನೇ ಸ್ಥಾನದಲ್ಲಿ ಹನುಮಂತರೇ ಇದ್ದಾರಾ ಅಥವಾ ಕೊನೆಯ ಸ್ಥಾನದಲ್ಲಿ ಭವ್ಯಗೌಡರು ಇದ್ದಾರಾ, ಏನೆಲ್ಲ ರೊಟೇಷನ್ ಆಗಿದೆ ಇವತ್ತಿನ ಮಧ್ಯಾಹ್ನದ ವೋಟಿಂಗ್ನಲ್ಲಿ ಅನ್ನೋ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗಾಗಲೇ ಇದು ಕೊನೆಯ ದಿನ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 11ರ ವೋಟಿಂಗ್ ರಿಸಲ್ಟು ನಾಳೆ 11 ಗಂಟೆ ತನಕ ಮಾತ್ರ ಓಪನ್ ಆಗಿರುತ್ತೆ. ಇವತ್ತು ಆದಷ್ಟು ಜಾಸ್ತಿ ವೋಟ್ ಬರ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಇವತ್ತಿನ ನೈಟು ಕಂಟೆಸ್ಟೆಂಟ್ಸ್ಗಳಿಗೆ ಸಿಕ್ಕಾಬಟ್ಟೆ ಮುಖ್ಯ ಅಂತ ಹೇಳ್ಬೋದು. ಇವತ್ತಿನ ಡೇನು ಕೂಡ ಮುಖ್ಯ, ಇನ್ನು ಸಂಜೆ ಬರೋ ಓಟು ಕೂಡ ಮುಖ್ಯ ಆಗಿರುತ್ತೆ ಅಂತ ಹೇಳ್ಬೋದು. ಮೊದಲನೇದಾಗಿ ಇವತ್ತು ಬರೋ ಅಷ್ಟು ಓಟುಗಳು ಕೂಡ ಕಂಟೆಸ್ಟೆಂಟ್ಸ್ನ ಒಂದು ಬಿಗ್ ಬಾಸ್ನ ಜೀವನನೇ ಬದಲಿಸುತ್ತೆ ಅಂತ ಹೇಳ್ಬೋದು. ವೋಟಿಂಗ್ನ ಪ್ರಕಾರ ಗೆಲ್ಸೋದು ಆದರೆ ಮಾತ್ರ. ಅದೇ ರೀತಿ ಬಿಗ್ ಬಾಸ್ ಸೀಸನ್ 11ರ ಈ ಒಂದು ಲೀಸ್ಟಲ್ಲಿ ಯಾರೆಲ್ಲ ನಂಬರ್ 1 ನಂಬರ್ 2 ಸ್ಥಾನದಲ್ಲಿದ್ದಾರೆ ಅಂತ ನೋಡಿದ್ರೆ, ಮೊದಲನೇದಾಗಿ ನಾವು ಬಾಟಮಿಯಿಂದನೇ ಬರೋಲ್ಲ, ಯಾವಾಗಿಂದ ಬಾಟಮಿಯಿಂದನೇ ಬರ್ತಿದ್ದೀವಿ, ಈಗ ಬಾಟಮಿಂದನೇ ಬರೋಲ್ಲ. ಮೊದಲನೇದಾಗಿ ನೋಡಿದ್ರೆ ಕೊನೆಯ ಸ್ಥಾನದಲ್ಲಿ ಈಗ ಮತ್ತೆ ರಜತ್ ಅವರು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ರಜತ್ ಅವರಿಗೆ ಮತ್ತೆ ಕಡಿಮೆ ಓಟ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ರಜತ್ ಅವರಂತೂ ಈ ಸೀಸನ್ ಎಂಟರ್ಟೈನ್ಮೆಂಟ್ ಅಂತೂ ಕೊಟ್ಟರು 50 ದಿವಸ, ಆದರೆ 50 ದಿನ ಆದಮೇಲೆ ಬಂದು ಅದೇ ರೀತಿ ಅವರಿಗೂ ಕೂಡ ಜಾಸ್ತಿ ವೋಟ್ ಬರುತ್ತೆ ಅಂತ ಎಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು, ಆದರೂ ಕೂಡ ಅವರಿಗೆ ಕಡಿಮೆ ವೋಟ್ ಬರ್ತಾ ಇದೆ ಅಂತ ಹೇಳ್ಬೋದು. ಅದಾದ ನಂತರ ನೆಕ್ಸ್ಟ್ ನೋಡಿದ್ರೆ ಭವ್ಯ ಗೌಡರು ಇದ್ದಾರೆ ಅಂತಲೇ ಹೇಳ್ಬೋದು. ಭವ್ಯ ಗೌಡರಿಗೂ ಕೂಡ ಇವತ್ತಿನ ದಿನ ಸ್ವಲ್ಪ ಜಾಸ್ತಿ ವೋಟ್ ಬಂದಿದೆ, ಆದರೂ ಕೂಡ ಅವರು ಇನ್ನೂ 4ನೇ ಸ್ಥಾನದಲ್ಲೇ ಇದ್ದಾರೆ ಅಂತ ಹೇಳ್ಬೋದು. 4ನೇ ಸ್ಥಾನ ಅಲ್ಲ, 5ನೇ ಸ್ಥಾನದಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಇನ್ನು 4ನೇ ಸ್ಥಾನ ಮೋಕ್ಷಿತಾ ಪೈ ಅವರು ಇದ್ದಾರೆ ಅಂತ ಹೇಳ್ಬೋದು. ನಿನ್ನೆಗೂ ಇವತ್ತಿಗೂ ಬಹಳ ಡಿಫ್ರೆನ್ಸ್ ಆಗಿದೆ ಅಂತ ಹೇಳ್ಬೋದು. ಮೋಕ್ಷಿತಾ ಪೈ ಅವರು ನಿನ್ನೆ 2ನೇ ಸ್ಥಾನದಲ್ಲಿದ್ದರು, ಅದೇ ರೀತಿ ಕಳೆದ 2-3 ದಿನಗಳಿಂದ 3ನೇ ಸ್ಥಾನದಲ್ಲಿದ್ದರು. ಆದರೆ ಇವತ್ತು ದಿಢೀರನೇ ಒಂದು ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಉಗ್ರ ಮಂಜು ಅವರು 3ನೇ ಸ್ಥಾನಕ್ಕೆ ಏರಿದ್ದಾರೆ ಅಂತಲೇ ಹೇಳ್ಬೋದು. 4ನೇ ಸ್ಥಾನದಲ್ಲಿ ಮೋಕ್ಷಿತಾ ಪೈ ಅವರು ಇದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಉಗ್ರ ಮಂಜು ಅವರಿಗೆ ಇವತ್ತಿನ ದಿನ ಜಾಸ್ತಿ ವೋಟ್ ಬರ್ತಾ ಇದೆ. 3ನೇ ಸ್ಥಾನಕ್ಕೂ ಮತ್ತು 2ನೇ ಸ್ಥಾನಕ್ಕೂ ಜಾಸ್ತಿ ಕಾಂಪಿಟೇಷನ್ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ತ್ರಿವಿಕ್ರಮಿ ಮತ್ತು ಉಗ್ರಂ ಮಂಜು ಅವರ ನಡುವೆ ಕೇವಲ ಅಲ್ಪ ಮತದ ವೋಟಿಂಗ್ ಇದೆ ಅಂತ ಹೇಳ್ಬೋದು. ಇನ್ನು ಉಗ್ರಂ ಮಂಜೂರು 2ನೇ ಸ್ಥಾನಕ್ಕೂ ಕೂಡ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ನಾವು ಕೊನೆಯ ಸ್ಥಾನ ಅಂದರೆ ಹನುಮಂತರ ಸ್ಥಾನ ನೋಡಿದ್ರೆ, ಹನುಮಂತವರು ಎಂದಿನಂತೆ 1ನೇ ಸ್ಥಾನದಲ್ಲೇ ಇದ್ದಾರೆ. ಅವರಿಗೆ ಅತಿ ಜಾಸ್ತಿ ವೋಟ್ ಬರ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ನಾವು 2ನೇ ಸ್ಥಾನ ಮತ್ತು 1ನೇ ಸ್ಥಾನಕ್ಕೆ ಡಿಫ್ರೆನ್ಸ್ಗಳನ್ನು ನೋಡಿದ್ರೆ ಇಲ್ಲಿ ಲಕ್ಷಾಂತರ ಗಟ್ಟಲೆ ಇದೆ ಅಂತ ಹೇಳ್ಬೋದು. ಮಾಹಿತಿಯ ಪ್ರಕಾರ 50ರಿಂದ 60 ಲಕ್ಷ ವೋಟಿಂಗ್ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿ 2ರಿಂದ 3ಕ್ಕೆ ನೋಡೋದಾದ್ರೆ ಕೇವಲ 5ರಿಂದ 6 ಲಕ್ಷ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ಈ ಕಾರಣಕ್ಕೋಸ್ಕರ ಇಲ್ಲಿ ಹನುಮಂತವರು ವೋಟಿಂಗ್ನ ಪ್ರಕಾರ ಗೆಲ್ತಾರೆ ಅಂತಲೇ ಹೇಳ್ಬೋದು. ನಿಮ್ಗೆ ಅನ್ಸುತ್ತೆ ಮಧ್ಯಾಹ್ನದ ವೋಟಿಂಗ್ನ ಪ್ರಕಾರ ಯಾರು ಗೆಲ್ತಾರೆ ಏನು ಅಂತ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಬಾಯ್ ಸ್ನೇಹಿತರೆ.